ಜ್ಯೋತಿಷ್ಯ ಅಭಿಮಾನಿಗಳಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಪರೀತ ಕುತೂಹಲಕರವಾದ ಕುಜನ ಬಗ್ಗೆ ಹಾಗೆ ಮೇಷದಿಂದ ಮೀನದವರೆಗೆ 12 ಮನೆಗಳಲ್ಲಿ ಕುಜ ಇದ್ರೆ ಏನು ಫಲ ಅನ್ನೋದನ್ನ ತಿಳಿಯುವಂಥ ಪ್ರಯತ್ನವನ್ನ ಮಾಡೋಣ. ಇದು ಭಾವಗಳಿಗೆ ಸಂಬಂಧಿಸಿದಂಥ ವಿಡಿಯೋ ಅಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಕುಜ ದೋಷಕ್ಕೆ ಸಂಬಂಧಿಸಿದ ಮಾಹಿತಿ ಇರೋದಿಲ್ಲ. ಯಾವ ರಾಶಿಯಲ್ಲಿ ಕುಜ ಯಾವ ರೀತಿಯಲ್ಲಿ ಫಲವನ್ನ ಕೊಡಬಹುದು ಅನ್ನೋ ಸಾಮಾನ್ಯ ಮಾಹಿತಿಯನ್ನ ಹೇಳ್ತೀನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಲ್ಲಿವರೆಗೂ ನೀವಿನ್ನು ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಜನನ್ನ ಸೇನಾಧಿಪತಿ ಗ್ರಹ ಅಂತ ಪರಿಗಣಿಸ್ತಾರೆ. ಸೂರ್ಯ ರಾಜನಾದರೆ ಆ ರಾಜ ಯುದ್ಧವನ್ನ ಮಾಡೋದಿಲ್ಲ. ಯುದ್ಧ ಮಾಡುವ ಸಾಮರ್ಥ್ಯ ಇರೋದು ಈ ಸೇನಾಧಿಪತಿ ಕುಜನಿಗೆ. ಸೂರ್ಯ ರಾಜನಾಗಿ ಅಧಿಕಾರವನ್ನ ಕುಜನಿಗೆ ವಹಿಸಿದ್ರೆ ಆ ಅಧಿಕಾರವನ್ನ ವಹಿಸಿಕೊಂಡು ಅದನ್ನ ಪ್ರದರ್ಶಿಸುವವನು ಈ ಕುಜ. ಕುಜನಿಗೆ ಸ್ವಂತ ಮನೆ ಮೇಷ ಮತ್ತು ವೃಶ್ಚಿಕ. ಈ ಮೇಷದಲ್ಲಿ ರಾಜಗ್ರಹವಾದ ಸೂರ್ಯ ಉಚ್ಚವಾಗ್ತಾನೆ ಅನ್ನೋದನ್ನ ಗಮನಿಸಬೇಕು. ಹಾಗೆ ಕುಜ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸೋದಕ್ಕೆ ಸಾಮಾನ್ಯವಾಗಿ 45 ದಿನಗಳನ್ನು ತೆಗೆದುಕೊಳ್ತಾನೆ. ಆದರೆ ಇದು ನಿಖರವಾದ ಸಮಯ ಅಲ್ಲ. ಯಾಕಂದ್ರೆ ಕುಜನಿಗೆ ವಕ್ರತ್ವ ಮತ್ತು ಕುಜಸ್ತಂಭನ ಅನ್ನೋ 2 ಪ್ರಕ್ರಿಯೆಗಳು ಇರೋದ್ರಿಂದ ಕೆಲವು ಸಂದರ್ಭದಲ್ಲಿ ಕುಜ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸೋದಕ್ಕೆ 6 ರಿಂದ 7 ತಿಂಗಳ ಕಾಲ ಸಮಯವನ್ನ ಕೂಡ ತೆಗೆದುಕೊಳ್ಳಬಹುದು. ವಕ್ರತ್ವದ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೀನಿ. ಹಾಗೆ ಈ ಕುಜಸ್ತಂಭನ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚು ಕಾಲ ಕುಜ ಒಂದೇ ಮನೆಯಲ್ಲಿ ಇರಬೇಕಾಗುತ್ತೆ. ಅಂತಹ ಅಪರೂಪದ ವಿದ್ಯಮಾನವನ್ನ ಕುಜಸ್ತಂಭನ ಅಂತ ಕರೆಯಲಾಗುತ್ತೆ. ಆ ಮಾಹಿತಿಯನ್ನ, ಅದರ ಫಲಗಳನ್ನ ಒಂದು ಸಂಪೂರ್ಣ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಇನ್ನು ಕುಜನ ನಕ್ಷತ್ರಗಳನ್ನ ನೋಡೋದಾದ್ರೆ ಮೃಗಶಿರ, ಚಿತ್ರ ಅಥವಾ ಚಿತ್ತ ಹಾಗೂ ಧನಿಷ್ಠ. ಈ ಮೃಗಶಿರ ನಕ್ಷತ್ರದ ಮೊದಲೆರಡು ಪಾದಗಳು ವೃಷಭ ರಾಶಿಯಲ್ಲಿ ಬಂದ್ರೆ ಉಳಿದ 2 ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತೆ. ಚಿತ್ತ ನಕ್ಷತ್ರದ ಮೊದಲೆರಡು ಪಾದಗಳು ಕನ್ಯಾ ರಾಶಿಯಲ್ಲಿ ಬಂದ್ರೆ ಕೊನೆಯ 2 ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತೆ. ಧನಿಷ್ಠ ನಕ್ಷತ್ರದ ಮೊದಲೆರಡು ಪಾದಗಳು ಮಕರ ರಾಶಿಯಲ್ಲಿ ಹಾಗೆ ಉಳಿದ 2 ಪಾದಗಳು ಕುಂಭ ರಾಶಿಯಲ್ಲಿ ಬರುತ್ತೆ. ಹಾಗೆ ಕುಜ ಮಕರ ರಾಶಿಯಲ್ಲಿ ಉಚ್ಚವಾಗ್ತಾನೆ. ಅಲ್ಲಿಂದ 7ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾಗ್ತಾನೆ. ಕುಜನ ಕಾರಕತ್ವಗಳನ್ನು ನೋಡೋದಾದ್ರೆ ನಮ್ಮಲ್ಲಿ ಇರಬೇಕಾದ ಉತ್ಸಾಹಕ್ಕೆ ಕುಜನೇ ಕಾರಕ. ನಮ್ಮ ದೇಹದ ಸಾಮರ್ಥ್ಯ, ರಕ್ತ, ಮಾಂಸಖಂಡಗಳು, ಎಲುಬು ಮಜ್ಜೆ, ಬಲಗಣ್ಣು, ತೋಳು ಹಾಗೂ ತೋಳ್ಬಲ, ಶಕ್ತಿ, ಧೈರ್ಯ, ಸಾಹಸ, ಪರಾಕ್ರಮ, ಉನ್ಮಾದ, ಉತ್ಸಾಹ, ಆಕ್ರೋಶ, ಆವೇಶ, ಹೋರಾಟ ಸ್ವಭಾವ, ಜಗಳಗಳು, ಕುಸ್ತಿ, ಹೊಡೆದಾಟ, ಸ್ಪೋರ್ಟ್ಸು, ವೇಗ, ಆತುರ, ತುರ್ತು ನಿರ್ಧಾರ, ಮೊಂಡುತನ, ಹುಂಬತನ ಇಂಥದ್ದಕ್ಕೆಲ್ಲ ಕುಜಕಾರಕನಾಗ್ತಾನೆ. ಸಹೋದರರು, ಸ್ನೇಹಿತರು, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ಭೂಮಿಗೆ ಸಂಬಂಧಿಸಿದಂತಹ ಜಗಳಗಳು, ಆಸ್ತಿ ಪಾಸ್ತಿ ಮಾರಾಟ ಅಥವಾ ಖರೀದಿ, ಮನೆ ಕಟ್ಟುವಿಕೆ, ಕೃಷಿ ಕೆಲಸಗಳು, ಯುದ್ಧ, ಸೈನಿಕರು, ಕತ್ತಿ, ಬಂದೂಕು ಮುಂತಾದ ಶಸ್ತ್ರಾಸ್ತ್ರಗಳು, ಸೈನಿಕ, ಪೊಲೀಸ್, ಕಮಾಂಡರ್, ತಾಂತ್ರಿಕ ಕೆಲಸಗಳು, ಇಂಜಿನಿಯರ್ಗಳು, ಫಿಟ್ನೆಸ್ ಕೋಚ್ಗಳು, ಜಿಮ್ ಟ್ರೈನರ್ಗಳು, ಯಂತ್ರೋಪಕರಣಗಳು, ಲೋಹಗಳು, ಪ್ರಾಪರ್ಟಿ ವ್ಯವಹಾರಗಳು, ವಕೀಲ ವೃತ್ತಿ, ನ್ಯಾಯಾಧೀಶರು, ಅಡುಗೆ ಮಾಡುವವರು, ಮಾಸ್ಟರ್ ಶೆಫ್ಗಳು, ಬೆಂಕಿಗೆ ಸಂಬಂಧಿಸಿದ ಅಥವಾ ಬೆಂಕಿಯನ್ನ ಉಪಯೋಗಿಸುವಂತಹ ಎಲ್ಲಾ ಕ್ಷೇತ್ರಗಳು ಈ ಕುಜನ ಕಾರಕತ್ವಗಳೇ ಆಗಿದೆ. ಮದುವೆ ಜೀವನದಲ್ಲಿ ಸಮಸ್ಯೆಗಳು, ಜಗಳಗಳು, ಮನಸ್ತಾಪಗಳು, ಕೋಪ, ಹಿಂಸೆಗಳು, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಡೈವೋರ್ಸ್ಗಳು, ಲೈಂಗಿಕ ಸಮಸ್ಯೆಗಳು, ಅಪಘಾತ, ಗಾಯ, ರಕ್ತಸ್ರಾವ, ದ್ರೋಹ, ನಂಬಿಕೆ ದ್ರೋಹ, ಕಳ್ಳತನ, ಶತ್ರುಗಳು ಮತ್ತು ಶತ್ರುನಾಶ, ಭೂಮಿಯಡಿಯಲ್ಲಿ ಇರುವಂತಹ ಖನಿಜಗಳು, ಗಣಿಗಳು, ಭೂಮಿಯಾಳದ ತೈಲ ನಿಕ್ಷೇಪಗಳು, ಲಾವಾ ಇವೆಲ್ಲವೂ ಕುಜನ ಕಾರಕತ್ವಗಳು. ಜ್ಯೋತಿಷ್ಯದಲ್ಲಿ ಕುಜ ಅಂದ್ರೆ ಎಲ್ಲರೂ ಭಯ ಪಡ್ತಾರೆ. ಕುಜದೋಷ ಅಂದ್ರೆ ಬಹುತೇಕ ಎಲ್ಲರೂ ಗಾಬರಿನೇ ಆಗ್ತಾರೆ. ಈ ಕುಜಾನೇ ಚೆನ್ನಾಗಿಲ್ಲದೆ ಇದ್ರೆ ಜೀವನ ನಡೆಸುವಂತ ಉತ್ಸಾಹನೇ ಇರೋದಿಲ್ಲ ಅನ್ನೋದನ್ನ ಮರೆತು ಬಿಡ್ತಾರೆ. ಹೆಣ್ಣು ಮಕ್ಕಳ ಜಾತಕದಲ್ಲಿ ವಿವಾಹಕ್ಕೆ ಕಾರಕತ್ವವನ್ನ ನೋಡುವಾಗ ಕುಜನನ್ನ ವಿಶೇಷವಾಗಿ ಪರಿಗಣಿಸಬೇಕಾಗುತ್ತೆ. ಇಂತಹ ಅದ್ಭುತ ಗ್ರಹವಾಗಿರೋ ಕುಜ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವ ಮನೆಯಲ್ಲಿದ್ದರೆ ಏನು ಫಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಕುಜ ಮೇಷದಲ್ಲಿದ್ದರೆ ಈ ರಾಶಿ ಕುಜನಿಗೆ ಸ್ವಂತ ಮನೆ. ತನ್ನದೇ ಮನೆಯಲ್ಲಿ ಕುಜ ಅತ್ಯಂತ ಬಲಶಾಲಿ.
ಧೈರ್ಯ, ಸಾಹಸ, ಪರಾಕ್ರಮಗಳು ತುಂಬಿರುತ್ತೆ. ಭೂಮಿಯಿಂದ, ಆಸ್ತಿ ಪಾಸ್ತಿಗಳಿಂದ ಲಾಭ ನಿರೀಕ್ಷೆ ಮಾಡಬಹುದು. ನಾಯಕತ್ವ ಗುಣವನ್ನು ಹೊಂದಿರ್ತಾರೆ. ಸ್ವಾತಂತ್ರ್ಯ ಪ್ರಿಯರು. ಇನ್ನೊಬ್ರು ತಮ್ಮನ್ನ ಕಂಟ್ರೋಲ್ ಮಾಡೋದನ್ನ ಇವರು ಸಹಿಸೋದಿಲ್ಲ. ತನ್ನಿಷ್ಟದ ಹಾಗೆ ಬದುಕನ್ನ ಬಯಸುವ ವ್ಯಕ್ತಿಗಳು. ಮುಂಗೋಪಿಗಳು, ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳುವವರು, ಸವಾಲುಗಳನ್ನ ಎದುರಿಸಿ ಗೆಲ್ಲುವವರು, ಸ್ಪರ್ಧಾತ್ಮಕ ಮನಸ್ಥಿತಿಯನ್ನ ಹೊಂದಿರುವವರು, ಜಗಳ, ಕುಸ್ತಿ, ವಾದ ವಿವಾದಗಳಲ್ಲಿ ಆಸಕ್ತಿಯನ್ನ ಹೊಂದಿರುವವರು ಆಗಿರ್ತಾರೆ. ಬಲಿಷ್ಠವಾಗಿರುವಂತಹ ದೇಹ, ಆಕರ್ಷಕವಾಗಿ ಕಾಣಿಸ್ತಾರೆ. ಸ್ವಂತ ಮನೆ, ಸ್ವಂತ ಆಸ್ತಿಯನ್ನ ಹೊಂದಿರೋ ಅವಕಾಶಗಳು ಹೆಚ್ಚು. ಸೈನಿಕರಾಗಿ, ಪೊಲೀಸರಾಗಿ, ಕ್ರೀಡಾ ಕ್ಷೇತ್ರದಲ್ಲಿ, ಇಂಜಿನಿಯರ್ಗಳಾಗಿ, ಯಂತ್ರೋಪಕರಣ ತಯಾರಕರು ಅಥವಾ ದುರಸ್ತಿದಾರರಾಗಿ, ಅಡುಗೆ ಸಂಬಂಧಿತ ವೃತ್ತಿಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನ ಹೊಂದಿರೋ ಸಾಧ್ಯತೆ ಇರುತ್ತೆ. ಅತಿಯಾದ ಕೋಪ ಅಹಂಕಾರ ಅಂತ ಅನ್ನಿಸ್ಕೊಳ್ಬಹುದು. ದಾಂಪತ್ಯದಲ್ಲಿ ಕೂಡ ಸ್ವಲ್ಪ ಸವಾಲುಗಳನ್ನ ಎದುರಿಸಬೇಕಾಗಿ ಬರಬಹುದು. ಸ್ವಲ್ಪ ತಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಇದು ಉತ್ತಮ ಫಲಿತಾಂಶವನ್ನ ಕೊಡುವ ಮನೆಯಾಗಿದೆ. ವೃಷಭ ರಾಶಿಯಲ್ಲಿ ಕುಜ. ಈ ರಾಶಿ ಕುಜನಿಗೆ ಶತ್ರು ಮನೆ ಆಗುತ್ತೆ. ವೃಷಭ ರಾಶಿಯ ಕೊನೆಯ 2 ನಕ್ಷತ್ರ ಪಾದಗಳು ಕುಜನದ್ದೇ ಆಗಿದೆ. ತನ್ನದೇ ನಕ್ಷತ್ರದಲ್ಲಿ ಕುಜ ಒಳ್ಳೆಯ ಫಲವನ್ನ ಕೊಡ್ತಾನೆ. ಉಳಿದ ನಕ್ಷತ್ರಗಳ ಪಾದಗಳಲ್ಲಿ ಸ್ವಲ್ಪ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರಬಹುದು. ಇದು ಕುಜನಿಗೆ ಶಕ್ತಿಶಾಲಿಯಾಗಿರುವಂತಹ ಮನೆ ಅಲ್ಲ. ಬೇಗ ತಾಳ್ಮೆ ಕಳೆದುಕೊಳ್ಳುವಂತಹ ವ್ಯಕ್ತಿತ್ವ, ಕೋಪದಿಂದ ತುಂಬಿರುವಂತಹ ಮಾತು, ಆಕ್ರೋಶ, ಆವೇಶಗಳು ಮಾತಿನಲ್ಲಿ ಕಾಣಿಸುತ್ತೆ. ಕೆಲವೊಮ್ಮೆ ದರ್ಪ, ಅಹಂಕಾರ ತುಂಬಿದ ಮಾತುಗಳು ಕೂಡ ಬರಬಹುದು. ಆಸ್ತಿ, ಭೂಮಿ ಖರೀದಿಯಲ್ಲಿ ಆಸಕ್ತಿ, ಹಣ ಸಂಪಾದನೆಗೆ ವಿಪರೀತ ಶ್ರಮ ವಹಿಸಬೇಕಾಗುತ್ತೆ. ಆತುರದ ನಿರ್ಧಾರದಿಂದ ನಷ್ಟವಾಗುವಂತ ಸಾಧ್ಯತೆ ಇದೆ. ವಿಪರೀತ ಹಠ, ಹೋರಾಟ ಸ್ವಭಾವ, ಆಸ್ತಿ, ಹಣಕ್ಕಾಗಿ ಜಗಳಗಳನ್ನ ಮಾಡಬೇಕಾಗಿ ಬರಬಹುದು. ಇವರು ಭೋಜನ ಪ್ರಿಯರಾಗಿರ್ತಾರೆ. ರುಚಿಯಾದ ಆಹಾರಗಳ ಮೇಲೆ ಆಸಕ್ತಿ, ವಿಲಾಸಿ ಜೀವನದ ಮೇಲೂ ಕೂಡ ಆಸಕ್ತಿಯನ್ನ ಹೊಂದಿರ್ತಾರೆ. ಗಂಟಲು ಸಮಸ್ಯೆ, ರಕ್ತದೊತ್ತಡ, ಗಾಯಗಳು, ಚರ್ಮಕ್ಕೆ ಸಂಬಂಧಿಸಿದಂಥ ಸಮಸ್ಯೆ, ಹೊಟ್ಟೆಯಲ್ಲಿ ಉರಿ, ದೇಹದಲ್ಲಿ ಅಧಿಕ ಉಷ್ಣಾಂಶ ಮುಂತಾದ ಫಲಗಳು ಇರುತ್ತೆ. ಕೋಪದಿಂದ ದಾಂಪತ್ಯ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಅಶಾಂತಿ ಉಂಟಾಗಬಹುದು. ಮಾತಿನಲ್ಲಿ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಅನಿವಾರ್ಯ. ಇನ್ನು ಮಿಥುನ ರಾಶಿಯಲ್ಲಿ ಕುಜ ಇದ್ರೆ, ಈ ಮಿಥುನ ರಾಶಿ ವಾಯುತತ್ವ ರಾಶಿ. ಕುಜ ಅಗ್ನಿತತ್ವ ಗ್ರಹ. ಗಾಳಿ ಬೆಂಕಿಗೆ ಸೇರಿದ್ರೆ ಏನಾಗುತ್ತೆ, ಅದೇ ರೀತಿಯ ಫಲವನ್ನು ಕುಜ ಈ ಮನೆಯಲ್ಲಿ ಕೊಡ್ತಾನೆ. ಬುಧ, ಕುಜ ಇಬ್ಬರೂ ಕೂಡ ಶತ್ರುಗಳು. ಬುಧ ಮಾತಿಗೆ ಕಾರಕ, ಕುಜ ಉಗ್ರ ಸ್ವಭಾವಕ್ಕೆ, ಗಡಸುತನಕ್ಕೆ ಕಾರಕ. ಹೀಗಾಗಿ ನಿಷ್ಠುರದ ಮಾತುಗಳು, ಕುಟುಕು ಮಾತು, ಕೋಪದಿಂದ, ದ್ವೇಷದಿಂದ ತುಂಬಿದಂತಹ ಮಾತುಗಳು, ಇವುಗಳನ್ನು ನೆಗೆಟಿವ್ ಫಲಗಳ ರೂಪದಲ್ಲಿ ನೋಡಿದ್ರೆ ಇದ್ದದ್ದನ್ನ ಇದ್ದ ಹಾಗೆ ಮಾತಾಡುವಂತಹ ನೇರ ನುಡಿ, ಅಧಿಕಾರ ನಿರ್ವಹಿಸುವಂತಹ ಶಕ್ತಿ ಪಾಸಿಟಿವ್ ಆಗಿ ನೋಡಬಹುದು. ಬುದ್ಧಿವಂತರಾಗಿರ್ತಾರೆ, ತೀಕ್ಷ್ಣ ಭಾಷೆಯನ್ನು ಬಳಸುವವರು ಆಗಿರ್ತಾರೆ. ಧೈರ್ಯ, ತಾಕತ್ತನ್ನ ಹೊಂದಿದ್ರೂ ಕೂಡ ಇದು ದ್ವಿಸ್ವಭಾವ ರಾಶಿ ಆಗಿರುವ ಕಾರಣ ಮನಸ್ಸು ಸ್ಥಿರವಾಗಿ ಇರೋದಿಲ್ಲ. ಹೊಸ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ. ಇವರು ಸಾಹಸ ಪ್ರಿಯರು ಅಂತ ಹೇಳ್ಬೋದು. ಹಠ, ಜಗಳ, ವಾಗ್ವಾದ ಇವರಿಗೆ ಅತ್ಯಂತ ಇಷ್ಟ ಅನಿಸುತ್ತೆ. ನರಮಂಡಲ, ಉಸಿರಾಟ ಸಮಸ್ಯೆ, ನಿದ್ರಾಹೀನತೆಯಂತಹ ಸಮಸ್ಯೆಗಳಿಂದ ಇವರು ಬಳಲಬಹುದು. ಬರವಣಿಗೆ, ಪತ್ರಿಕೋದ್ಯಮ, ಕಮ್ಯುನಿಕೇಷನ್, ಕಾನೂನು, ವ್ಯಾಪಾರ, ಟೆಕ್ ಕ್ಷೇತ್ರಗಳಲ್ಲಿ ಪ್ರವೇಶ ಹೆಚ್ಚು. ಲಾಭ ನಷ್ಟ ಎರಡೂ ಸಮಾನವಾಗಿರೋದ್ರಿಂದ ಉಳಿತಾಯದ ಕಡೆ ಇವರು ಗಮನ ಹರಿಸಬೇಕು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಕುಜ. ಕರ್ಕಾಟಕ ರಾಶಿ ಚಂದ್ರನ ಮನೆ. ಸಹಜ ರಾಶಿ ಚಕ್ರದಲ್ಲಿ 4ನೇ ಮನೆ. ಈ ಮನೆಯಲ್ಲಿ ಕುಜ ನೀಚನಾಗ್ತಾನೆ. ಕುಜ ನೀಚನಾದ್ರೆ ಕುಜ ತನ್ನೆಲ್ಲ ಶಕ್ತಿ ಕಳೆದುಕೊಳ್ತಾನೆ ಅಂತ ಅರ್ಥ ಅಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಕುಜನ ಕಾರಕತ್ವಗಳಲ್ಲಿ ನೆಗೆಟಿವ್ ಫಲಗಳು ಹೆಚ್ಚಾಗಬಹುದು. ಉದಾಹರಣೆಗೆ ಕೋಪ ಆವೇಶಗಳಿಗೆ ಕಾರಕನಾಗಿದ್ದರಿಂದ ನಿಯಂತ್ರಣಕ್ಕೆ ಸಿಗದಂತಹ ಕೋಪ, ಶತ್ರುಭಯ, ಮನಸ್ಸಿನಲ್ಲಿ ಅಸ್ಥಿರತೆ, ಆತಂಕ, ಉದ್ವೇಗಗಳು ಕಾಣಿಸಿಕೊಳ್ಳಬಹುದು. ಕುಟುಂಬದಲ್ಲಿ ಅಶಾಂತಿ, ಕಲಹಗಳು, ತಾಯಿ ಮಗನ ಮಧ್ಯೆ ಅಸಮಾಧಾನ, ಮನೆಯಲ್ಲಿ ಸ್ವಲ್ಪ ಜಗಳದ ವಾತಾವರಣ, ಡಾಮಿನೇಟಿಂಗ್ ಪ್ರವೃತ್ತಿಯನ್ನು ಹೊಂದಿರುವಂತಹ ವ್ಯಕ್ತಿತ್ವ, ಇವುಗಳನ್ನೆಲ್ಲ ಹೊಂದಿರೋ ಸಾಧ್ಯತೆ ಇರುತ್ತೆ. ಆಸ್ತಿ ವಿಷಯದಲ್ಲಿ ಕಾನೂನು ಸಮಸ್ಯೆಗಳು, ರಕ್ತ ಸಂಬಂಧಿ ಸಮಸ್ಯೆಗಳು, ಮನೋವೈಕಲ್ಯ, ಕೋಪ, ಅಶಾಂತಿ ಮುಂತಾದ ಫಲಗಳು ಇರುತ್ತೆ. ನೀಚಭಂಗವಾಗಿದ್ದರೆ ಈ ಎಲ್ಲ ಕೆಟ್ಟ ಫಲಿತಾಂಶದಿಂದ ಮುಕ್ತಿ ಸಿಗುತ್ತೆ. ನೀಚಭಂಗದ ಬಗ್ಗೆ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋವನ್ನು ಕೂಡ ನೀವು ನೋಡಬಹುದು.
ಸಿಂಹ ರಾಶಿಯಲ್ಲಿ ಕುಜ ಇದ್ರೆ ಇದು ಅದ್ಭುತ ಫಲಿತಾಂಶವನ್ನ ಕೊಡುವಂತಹ ರಾಶಿ ಅಂತ ಹೇಳ್ಬೋದು. ಕುಜ ಸೂರ್ಯರಿಬ್ರು ಕೂಡ ಪರಸ್ಪರ ಮಿತ್ರರಾಗಿದ್ದಾರೆ. ಅಗ್ನಿತತ್ವ ಗ್ರಹಗಳು. ಕುಜ ಈ ಭಾವದಲ್ಲಿ ಬಲಿಷ್ಠನಾಗ್ತಾನೆ. ಧೈರ್ಯಶಾಲಿಗಳು, ನಾಯಕತ್ವ ಸ್ವಭಾವವನ್ನ ಹೊಂದಿದವರು, ಸಮಾಜದಲ್ಲಿ ಗೌರವವನ್ನ ಹೊಂದಿದವರು, ಕೀರ್ತಿವಂತರು ಆಗ್ತಾರೆ. ರಾಜಕೀಯ ಪದವಿ ಸಿಗುವಂತ ಸಾಧ್ಯತೆ ಇರುತ್ತೆ. ವಿಪರೀತ ಸ್ವಾಭಿಮಾನಿಗಳು ಆಗಿರುವಂತ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ಕ್ರೀಡಾ ಕ್ಷೇತ್ರ ಅಥವಾ ಯಾವುದೇ ರೀತಿಯ ಸ್ಪರ್ಧೆಗಳಾಗಿರ್ಲಿ, ಯುದ್ಧ ಸಾಹಸಗಳಾಗಿರ್ಲಿ, ಅವುಗಳಲ್ಲಿ ಪರಿಣಿತಿಯನ್ನ ಹೊಂದಿರ್ತಾರೆ, ಆಸಕ್ತಿಯನ್ನ ಹೊಂದಿರ್ತಾರೆ. ಹಾಗೂ ಆ ಕಡೆನೆ ಅವರಿಗೆ ಪ್ರವೇಶ ಮತ್ತು ಅದರಲ್ಲಿ ಯಶಸ್ಸು ಸಿಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಲಿಷ್ಠವಾದಂತಹ ಗಟ್ಟಿಮುಟ್ಟಾದ ದೇಹ, ಎಲುಬುಗಳನ್ನ ಹೊಂದಿರ್ತಾರೆ. ಎತ್ತರದ ಆಕರ್ಷಕ ಶರೀರವನ್ನ ಹೊಂದಿರ್ತಾರೆ. ವಿಶೇಷ ತೇಜಸ್ಸನ್ನ ಹೊಂದಿರ್ತಾರೆ. ವಿಶಾಲವಾದ ಎದೆ, ಬಲಿಷ್ಠವಾದ ತೋಳುಗಳನ್ನ ಹೊಂದಿರ್ತಾರೆ. ಆದರೆ ಬೇಗ ಸಿಟ್ಟು ಬರುವಂತಹ ವ್ಯಕ್ತಿತ್ವ, ಅದನ್ನ ನಿಯಂತ್ರಿಸ್ಕೊಳ್ಬೇಕಾಗತ್ತೆ. ಅದು ಕೂಡ ಇವರಿಗೊಂದು ಸವಾಲು ಅನ್ನೋ ತರನೇ ಹೇಳ್ಬೋದು. ರಕ್ತ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗೆ ಕನ್ಯಾ ರಾಶಿಯಲ್ಲಿ ಕುಜ. ಇದು ಬುಧನ ಮನೆ, ಕುಜನಿಗೆ ಶತ್ರುವಿನ ಮನೆ. ಈ ಮನೆ ಕುಜನಿಗೆ ಮಿಶ್ರಮ ಫಲಿತಾಂಶವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ರಾಶಿಯಲ್ಲಿ ಕುಜ ಇರುವಂತಹ ವ್ಯಕ್ತಿಗಳು ತೀಕ್ಷ್ಣ ಬುದ್ಧಿಯನ್ನ ಹೊಂದಿರ್ತಾರೆ. ವಿಮರ್ಶಾತ್ಮಕ ಪ್ರವೃತ್ತಿ ಇರುತ್ತೆ. ತೀವ್ರ ಕುತೂಹಲವನ್ನ ಹೊಂದಿರುವಂಥ ಸ್ವಭಾವ, ಪ್ರಶ್ನಿಸುವ ಸ್ವಭಾವ, ತಂತ್ರಜ್ಞಾನ, ವೈದ್ಯಕೀಯ ರಂಗಗಳು ಅಷ್ಟೇ ಅಲ್ಲದೆ ಮೆಕ್ಯಾನಿಕಲ್ ಮತ್ತು ಅಕೌಂಟ್ಸ್ನಂತಹ ಕ್ಷೇತ್ರಗಳಲ್ಲಿ ಇವರಿಗೆ ವಿಶೇಷವಾದಂತಹ ಒಂದು ಕೌಶಲ್ಯ ಇರುತ್ತೆ. ಅವುಗಳಲ್ಲಿ ಯಶಸ್ಸು ಕೂಡ ಇರುತ್ತೆ. ಇತರರ ತಪ್ಪುಗಳನ್ನು ಕಂಡುಹಿಡಿಯುವಂತಹ ಬುದ್ಧಿ ಇರುತ್ತೆ. ಕಲಹಪ್ರಿಯರು, ಕಾರ್ಯಶೀಲರು, ಕೆಲಸದಲ್ಲಿ ಶ್ರಮ ವಹಿಸುವವರು, ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸಬೇಕು ಅನ್ನುವಂಥ ಪರಿಪೂರ್ಣತೆ ಬಯಸುವವರು ಆಗಿರೋ ಸಾಧ್ಯತೆ ಹೆಚ್ಚು. ಹೊಟ್ಟೆ, ಅಜೀರ್ಣ, ನರಮಂಡಲ, ಚರ್ಮ ಸಂಬಂಧಿ ಸಮಸ್ಯೆಗಳು, ಗಾಯ, ಕಜ್ಜಿ, ತುರಿಕೆಯಂತಹ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಆಸ್ತಿ ಸಂಬಂಧಿತ ವಿಷಯದಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕಾನೂನು ಹೋರಾಟ ಇವರ ಪಾಲಿಗೆ ಯಶಸ್ಸನ್ನ ತಂದುಕೊಡುತ್ತೆ. ಹಾಗೆ ತುಲಾ ರಾಶಿಯಲ್ಲಿ ಕುಜ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಈ ರಾಶಿಯ ವ್ಯಕ್ತಿತ್ವ ಕೂಡ ಸಮತೋಲನವನ್ನ ಕಾಪಾಡಿಕೊಳ್ಳುವಂಥದ್ದು. ಈ ರಾಶಿಯಲ್ಲಿ ಕುಜ ಆ ಸಮತೋಲನವನ್ನ ಹಾಳು ಮಾಡಬಹುದು. ತುಲಾ ರಾಶಿ ಸಹಜ ರಾಶಿ ಚಕ್ರದಲ್ಲಿ 7ನೇ ಮನೆ, ಕಳತ್ರಕಾರಕನಾದಂತಹ ಶುಕ್ರನ ಮನೆ. ಈ ಮನೆಯಲ್ಲಿ ಅಗ್ನಿತತ್ವ ಗ್ರಹವಾದ ಕುಜ ಸಮಸ್ಯೆಯನ್ನ ಉಂಟು ಮಾಡೋ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ವಿಪರೀತವಾದಂತಹ ಕೋಪ, ಸಂಗಾತಿಯೊಂದಿಗೆ ಕಲಹ, ಸಂಬಂಧ ಉಳಿಸಿಕೊಳ್ಳುವಲ್ಲಿ ಹೋರಾಟ, ದಾಂಪತ್ಯ ಜೀವನದಲ್ಲಿ ಅಸಮಾಧಾನ, ಜಗಳ, ಮಾನಸಿಕವಾಗಿ ಸಮತೋಲನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ, ಕಿಡ್ನಿ, ಮೂತ್ರಕೋಶ, ವೃಷಣ, ಗರ್ಭಕೋಶ ಮುಂತಾದ ಸಮಸ್ಯೆಗಳು ಇರುವ ಸಾಧ್ಯತೆ, ದೇಹದಲ್ಲಿ ಉರಿ, ಉಷ್ಣ, ಜ್ವರ ಇರುವಂತಹ ಸಾಧ್ಯತೆ. ಕಾನೂನು, ಸೇನೆ, ಪೊಲೀಸ್, ರಾಜಕೀಯ ಕ್ಷೇತ್ರಗಳು ಒಳ್ಳೆ ಫಲವನ್ನ ಕೊಡಬಹುದು. ಪಾಲುದಾರಿಕೆಯ ವ್ಯವಹಾರ ಇವರಿಗೆ ಸ್ವಲ್ಪ ಕಷ್ಟ ಆಗಬಹುದು. ಕಲಹ ಸ್ವಭಾವ, ವಿಶೇಷವಾಗಿ ಸಂಗಾತಿಯೊಂದಿಗೆ ಕಲಹ, ನಿಯಂತ್ರಣವನ್ನ ಮಾಡದೇ ಇದ್ರೆ ಖಂಡಿತ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಕುಜ. ವೃಶ್ಚಿಕ ರಾಶಿ ರಹಸ್ಯ ರಾಶಿ. ಗುಪ್ತ, ಗಂಭೀರ, ತೀವ್ರ, ಆಳವಾದ ವಿಚಾರಗಳ ರಾಶಿ. ಇದು ಕುಜನಿಗೆ ಸ್ವಂತ ಮನೆ. ಇಲ್ಲಿ ಕುಜ ಅತ್ಯಂತ ಬಲಶಾಲಿ ಆಗ್ತಾನೆ. ಈ ಮನೆ ಕುಜನ ಫಲಗಳೆಲ್ಲದರಲ್ಲೂ ವಿಭಿನ್ನವಾಗಿರುವಂತಹ ಮುಖವನ್ನ ಪ್ರದರ್ಶಿಸುವ ಮನೆಯಾಗಿದೆ. ಈ ಮನೆಯಲ್ಲಿ ಯಾವುದೇ ಗ್ರಹಗಳು ಇದ್ರೂ ಕೂಡ ಅವು ತಮ್ಮ ಕೆಲವು ವಿಶೇಷ ರಹಸ್ಯ ಫಲಗಳನ್ನ ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರಾಶಿಯಲ್ಲಿ ಕುಜ ಇದ್ರೆ ಶೂರರು, ಧೀರರು, ಸಾಹಸಿಗಳು, ಆಳವಾದ ಚಿಂತನೆಯನ್ನ ಹೊಂದಿದವರು, ತನಿಖಾ ಸಂಶೋಧನಾ ಗುಣವನ್ನು ಹೊಂದಿದವರು, ಶತ್ರು ಜಯವನ್ನ ಹೊಂದುವವರು, ಹಠಮಾರಿಗಳು, ಮಂತ್ರ, ತಂತ್ರ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಅಲೌಕಿಕ, ಅತೀಂದ್ರಿಯ ವಿಷಯಗಳ ಮೇಲೆ ಆಸಕ್ತಿಯನ್ನ ಹೊಂದಿದವರು ಆಗಿರ್ತಾರೆ. ಸೈಂಟಿಸ್ಟ್ಗಳು, ಅಪರಾಧ ಪತ್ತೆ ತನಿಖಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು, ಅದ್ಭುತ ಇಮ್ಯಾಜಿನೇಷನ್ ಶಕ್ತಿಯನ್ನ ಹೊಂದಿದವರು, ಬುದ್ಧಿವಂತರು, ಬಹುಮುಖ ಪ್ರತಿಭೆಯನ್ನ ಉಳ್ಳವರು, ಸ್ಪೋರ್ಟ್ಸ್ನಲ್ಲಿ ಯಶಸ್ಸನ್ನ ಪಡೆಯಬಲ್ಲವರು, ವಿಶೇಷ ಪೊಲೀಸ್ ಸಂಸ್ಥೆ, ವಿಶೇಷ ಸೇನಾ ತುಕಡಿಗಳು, ಅಂದರೆ ಎಲ್ಲದರಲ್ಲೂ ಸ್ಪೆಷಲ್ ಅನ್ನಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅತಿಯಾದ ಈರ್ಷೆ, ಕೋಪ, ಪ್ರತೀಕಾರ ಪ್ರವೃತ್ತಿಯನ್ನ ಹೊಂದಿರುತ್ತಾರೆ. ಯುದ್ಧ ವಿದ್ಯೆಗಳು, ಪತ್ತೆದಾರಿಕೆ, ಸ್ಪೈಗಳು ಆಗಿರುವಂತಹ ಸಾಧ್ಯತೆ ಹೆಚ್ಚು. ಮೂತ್ರಪಿಂಡ, ಗರ್ಭಕೋಶ, ಮಲದ್ವಾರ ಮುಂತಾದ ಕಡೆ ಆರೋಗ್ಯ ಸಮಸ್ಯೆಯನ್ನ ಹೊಂದಿರೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಧನಸ್ಸು ರಾಶಿಯಲ್ಲಿ ಕುಜ. ಕುಜನಿಗೆ ಹೆಚ್ಚಿನ ಪ್ರಮಾಣದ ಶುಭ ಫಲಿತಾಂಶವನ್ನ ಕೊಡೋ ಮನೆಗಳಲ್ಲಿ ಈ ಧನಸ್ಸು ರಾಶಿ ಕೂಡ ಒಂದು. ಈ ಧನುರ್ ರಾಶಿಗೆ ಅಧಿಪತಿ ಗುರು. ಈ ಗುರು ಹಾಗೂ ಕುಜರು ಮಿತ್ರರು. ಈ ರಾಶಿಯಲ್ಲಿ ಕುಜ ಧೈರ್ಯ, ದೈವಭಕ್ತಿ, ಧಾರ್ಮಿಕತೆ, ನ್ಯಾಯಪ್ರಿಯತೆ,
ಜ್ಞಾನ, ನೀತಿವಂತಿಕೆಯನ್ನು ಕೊಡ್ತಾನೆ. ಈ ರಾಶಿಯಲ್ಲಿ ಕುಜ ಇದ್ದವರು ಧೈರ್ಯಶಾಲಿಗಳು, ಸತ್ಯಪ್ರಿಯರು, ಧಾರ್ಮಿಕ ಶ್ರದ್ಧೆಯುಳ್ಳವರು ಆಗಿರ್ತಾರೆ. ಅಧ್ಯಯನ, ಬೋಧನೆ, ಉಪದೇಶಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ದೀರ್ಘ ಪ್ರಯಾಣ, ಧಾರ್ಮಿಕ ಸ್ಥಳಗಳ ಸಂದರ್ಶನವನ್ನು ಮಾಡ್ತಾರೆ. ತೊಡೆ, ಸೊಂಟಕ್ಕೆ ಸಂಬಂಧಿಸಿದಂತಹ ನೋವು, ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಕ್ರೀಡೆ, ಶಾರೀರಿಕ ಹವ್ಯಾಸ, ವ್ಯಾಯಾಮ, ಗಟ್ಟಿಮುಟ್ಟಾದ ಶರೀರವನ್ನು ಹೊಂದಿರ್ತಾರೆ. ಸಹೋದರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಆಸ್ತಿ, ಮನೆ, ಸಂಪಾದನೆ, ಸೇನೆಯಲ್ಲಿ ಟ್ರೈನರ್ಗಳು, ನ್ಯಾಯಾಧೀಶರು, ಶಿಕ್ಷಕರು, ಧರ್ಮಗುರುಗಳು, ತತ್ವಶಾಸ್ತ್ರ, ನೀತಿಶಾಸ್ತ್ರವನ್ನು ತಿಳಿದವರು, ವೈದ್ಯರು, ಪ್ರವಾಸಿ ಗೈಡ್ಗಳು ಮುಂತಾದ ಕ್ಷೇತ್ರಗಳು ಇವರಿಗೆ ಹೊಂದಾಣಿಕೆ ಆಗುತ್ತೆ. ಧಾರ್ಮಿಕವಾಗಿ ಹಾಗೆ ವೈವಾಹಿಕವಾಗಿ ಚೆನ್ನಾಗಿ ಜೀವನವನ್ನು ನಡೆಸ್ತಾರೆ. ಹಾಗೆ ಮಕರದಲ್ಲಿ ಕುಜ ಇದ್ರೆ, ಕುಜ ಶನಿಯನ್ನ ಶತ್ರುಗಳು ಅಂತ ಕೆಲವೊಮ್ಮೆ ಪರಿಗಣಿಸಿದ್ರೂ ಕೂಡ ಕುಜನಿಗೆ ಮಕರ ರಾಶಿ ಉಚ್ಚ ಸ್ಥಾನ. ಸಹಜ ರಾಶಿ ಚಕ್ರದಲ್ಲಿ ಇದು 10ನೇ ಮನೆ, ಕರ್ಮಸ್ಥಾನ, ಉದ್ಯೋಗ ಸ್ಥಾನ. ಈ ಭಾವದಲ್ಲಿ ಕುಜ ಅತ್ಯುನ್ನತ ಫಲವನ್ನ ಪಡೆಯಬಹುದು. ಈ ರಾಶಿಯಲ್ಲಿ ಕುಜ ಇದ್ದಂತಹ ಜಾತಕರು ಅತ್ಯಂತ ಶ್ರಮಶೀಲರಾಗಿರ್ತಾರೆ, ತಾಳ್ಮೆಯನ್ನ ಹೊಂದಿದವರು ಆಗಿರ್ತಾರೆ. ಸಂಘಟನೆ, ನಾಯಕತ್ವಗಳನ್ನ ಉತ್ತಮವಾಗಿ ನಿರ್ವಹಿಸ್ತಾರೆ. ಧೈರ್ಯ, ಶಿಸ್ತು, ಜವಾಬ್ದಾರಿ, ಕಾರ್ಯನಿಷ್ಠತೆ, ಕೆಲವೊಮ್ಮೆ ಹಠ, ಕೋಪ, ಕಠೋರ ಮಾತುಗಳು ಕೂಡ ಫಲಿತಾಂಶವಾಗಿರುತ್ತೆ. ದೇಹದಲ್ಲಿ ಬಲ, ಉತ್ಸಾಹ, ಆರೋಗ್ಯ, ಆಕರ್ಷಕವಾದಂತಹ ದೇಹ ರಚನೆ, ಉತ್ತಮ ಉದ್ಯೋಗ, ಸಂಪಾದನೆ, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ, ಧರ್ಮಜ್ಞಾನ, ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ಹೊಂದಿರುವಂಥ ಸಾಧ್ಯತೆ ಇರುತ್ತೆ. ರಾಜಕೀಯದಲ್ಲಿದ್ದರೆ ಶನಿ ಮಹಾದಶ ಅಥವಾ ಕುಜ ಮಹಾದಶದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೀತಾರೆ. ಸೇನೆ, ಪೊಲೀಸ್, ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಶಾರೀರಿಕವಾಗಿ ದೇಹ ದಂಡಿಸಿ ದುಡಿಯುವಂತಹ ಕೆಲಸ ಇವರಿಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಇನ್ನು ಕುಂಭರಾಶಿಯಲ್ಲಿ ಕುಜ ಇದ್ರೆ, ಈ ರಾಶಿ ಕೂಡ ಕುಜನಿಗೆ ಅಂತಹ ಕೆಟ್ಟ ಫಲಿತಾಂಶವನ್ನ ಕೊಡುವಂತಹ ರಾಶಿ ಅಲ್ಲ. ಇಲ್ಲಿಯೂ ಸಾಕಷ್ಟು ಒಳ್ಳೆ ಫಲಿತಾಂಶವನ್ನ ಪಡೆಯಬಹುದು. ಸಮಾಜಮುಖಿ ಆಲೋಚನೆಗಳು, ಕ್ರಾಂತಿಕಾರಿ ಚಿಂತನೆಗಳು, ಹೊಸ ಹೊಸ ಆಲೋಚನೆಗಳು, ನಾಯಕತ್ವ, ಜನರನ್ನ ಪ್ರೇರೇಪಿಸುವಂತಹ ಶಕ್ತಿ, ರಾಜಕೀಯದಲ್ಲಿ ಆಸಕ್ತಿ, ಪ್ರವೇಶ, ಅದೃಷ್ಟ ಇರುತ್ತೆ. ಕೆಲಸದ ವಿಷಯದಲ್ಲಿ ಆಗಾಗ ಅಸಮಾಧಾನ ಇವರನ್ನ ಕಾಡಬಹುದು. ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯ, ಜಗಳ ಕೂಡ ಉಂಟಾಗಬಹುದು. ಮೀನಖಂಡ, ಮೊಣಕಾಲು, ಪಾದದ ಮೇಲ್ಭಾಗದಲ್ಲಿ ನೋವು, ಊತ ಕಾಣಿಸ್ಕೊಳ್ಬಹುದು. ನಿದ್ರೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಎದುರಾಗಬಹುದು. ವೈಯಕ್ತಿಕ ಸಂಬಂಧಗಳಲ್ಲಿ ಹೆಚ್ಚಿನ ಗಮನ ಹರಿಸುವಂಥದ್ದು ಇವರಿಗೆ ಅನಿವಾರ್ಯ. ಒಟ್ಟಾರೆಯಾಗಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಫಲಿತಾಂಶಗಳೇ ಇರುತ್ತೆ. ಆಗಾಗ ಸಾಮಾನ್ಯವಾಗಿ ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇರಬಹುದು ಅಷ್ಟೇ. ಇನ್ನು ಕೊನೆಯದಾಗಿ ಕೊನೆಯ ರಾಶಿ ಮೀನದಲ್ಲಿ ಕುಜ ಇದ್ರೆ, ಆಗಲೇ ಹೇಳಿದ ಹಾಗೆ ಕುಜ ಗುರು ಗ್ರಹಗಳು ಮಿತ್ರರು. ಆದರೆ ಈ ರಾಶಿ ಧನಸ್ಸು ರಾಶಿಯಂತೆ ಹೆಚ್ಚಿನ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಅಂತ ನಿರ್ಧರಿಸೋ ಹಾಗಿಲ್ಲ. ಯಾಕಂದರೆ ಸಹಜ ರಾಶಿ ಕುಂಡಲಿಯಲ್ಲಿ ಇದು 12ನೆಯ ರಾಶಿ. ಕುಜ ಈ ರಾಶಿಯಲ್ಲಿ ತೀರಾ ಸಮಸ್ಯೆಗಳನ್ನು ಉಂಟು ಮಾಡದೇ ಇರಬಹುದು, ಆದರೆ ಸ್ವಲ್ಪ ಗೊಂದಲಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯಲ್ಲಿ ಕುಜ ಇದ್ರೆ ರಹಸ್ಯ, ಅಲೌಕಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡ್ತಾನೆ. ವ್ಯಕ್ತಿಯನ್ನ ತುಂಬ ಭಾವನಾತ್ಮಕ ಜೀವಿಯಾಗುವಂತೆ ಮಾಡ್ತಾನೆ. ಇಂತಹ ವ್ಯಕ್ತಿಗಳು ಕೆಲವೊಮ್ಮೆ ಮಾನಸಿಕವಾಗಿ ನೊಂದು ನಶಾ ಪದಾರ್ಥಗಳಿಗೆ ಅಡಿಕ್ಟ್ ಆಗುವಂತಹ ಅವಕಾಶ ಇರುತ್ತೆ. ಸಹೋದರರೊಂದಿಗೆ ಜಗಳ, ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಇರಬಹುದು. ಈ ರೀತಿಯ ನೆಗೆಟಿವ್ ಅಂಶಗಳು ಇದ್ರೂ ಕೂಡ ಕಲಾತ್ಮಕ, ಧಾರ್ಮಿಕ, ಸೇವಾ ಮನೋಭಾವ ಹೊಂದಿರ್ತಾರೆ. ಸಂಗೀತ, ಚಿತ್ರಕಲೆಯಂತಹ ವಿಷಯದಲ್ಲಿ ಆಸಕ್ತಿ, ದಾನ ಗುಣ, ಧಾರ್ಮಿಕ ವಿಷಯಗಳ ಮೇಲೆ ಆಸಕ್ತಿ, ಪುರಾಣ ಪುಣ್ಯಕಥೆಗಳ ಮೇಲೆ ಆಸಕ್ತಿಯನ್ನು ಹೊಂದಿರ್ತಾರೆ. ಇವರಲ್ಲಿ ಕಲ್ಪನಾ ಶಕ್ತಿ ಹೆಚ್ಚಾಗಿರುತ್ತೆ. ವಿದೇಶ ಪ್ರಯಾಣದ ಅನುಕೂಲ ಕೂಡ ಇರುತ್ತೆ. ನಿದ್ರೆಯಲ್ಲಿ ಸಮಸ್ಯೆಯನ್ನು ಎದುರಿಸಬಹುದು. ಪಾದಗಳಲ್ಲಿ ನೋವು, ಉರಿಯೂತ, ನರಮಂಡಲಕ್ಕೆ ಸಂಬಂಧಿಸಿದಂತಹ ಅನಾರೋಗ್ಯ ಇರುವಂಥ ಸಾಧ್ಯತೆ ಹೆಚ್ಚು. ನೆಗೆಟಿವ್ ವಿಷಯ ಆಲೋಚನೆಯನ್ನು ಇವರು ಕಡಿಮೆ ಮಾಡಿದ್ರೆ ಇವರಿಗೆ ಒಳ್ಳೆಯದು. ಸ್ನೇಹಿತರೆ ಗಮನಿಸಿ, ಯಾವಾಗಲೂ ಹೇಳೋ ಹಾಗೆ ಇದು ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಸಾಧಾರಣ ಫಲಸೂತ್ರಗಳು ಮಾತ್ರ. ಯಾವುದೇ ಜಾತಕವನ್ನ ವಿಶ್ಲೇಷಣೆ ಮಾಡಿ ತಿಳ್ಕೋಬೇಕು ಅಂದರೆ ಸಂಪೂರ್ಣವಾಗಿ ಜಾತಕವನ್ನ ನೋಡಿಯೇ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನ ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಜಾತಕ ಪರಿಶೀಲನೆಗಾಗಿ ನನ್ನನ್ನು ಸಂಪರ್ಕ ಮಾಡಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬಹುದು. ಒಬ್ಬರ ಜಾತಕ ವಿಶ್ಲೇಷಣೆಗೆ 399 ರೂಪಾಯಿಗಳು ಮಾತ್ರ. ಹಾಗೆ ಇಬ್ಬರ ಜಾತಕಕ್ಕಾದರೆ 659 ರೂಪಾಯಿಗಳು ಆಗುತ್ತೆ. ಹಾಗೆ ನೀವಿನ್ನು ಸಿಂಹಧ್ವಜ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.